ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನಗೆ ಯಾಕೋ ಸ್ವಲ್ಪ ಇವತ್ತು ಮತ್ತೆ ವಾಯ್ಸ್ ಹಿಡ್ಕೊಬಿಟ್ಟಿದೆ. ಸ್ವಲ್ಪ ಕೋಲ್ಡಲ್ಲಿ ಹೊರಗಡೆ ಎಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ ಹಂಗಾಗಿದೆ. ಸರಿ ಆಗುತ್ತೆ. ಬನ್ನಿ, ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಶೇರ್ ಹೇಳೋದು ಯಾವುದೋ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಮಮ್ಮಿ ಅಂತ ಇನ್ಸ್ಟಾಗ್ರಾಮ್ಗೆ. ಓಕೆ ಮಗಳೇ, ರೆಡಿಯಾಗು ಅಂದೆ, ಅವಳು ಕೂಡ ರೆಡಿಯಾಗಿದ್ದಾಳೆ. ಬನ್ನಿ, ಇವತ್ತಿನ ವ್ಲಾಗ್ ಯಾವಾಗಿರುತ್ತೆ ಅಂತ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾಕೋ ಬುಜ್ಜಿ ಸ್ವಲ್ಪ ಮೌನ ಆಗ್ಬಿಟ್ಟಿದ್ದಾನೆ. ಪಾಪ ಬೇಕು ಅದು ಇದು ಅಂದ್ಕೊಂಡು ಸ್ವಲ್ಪ ಹಠ ಇಟ್ಕೊಂಡಿದ್ದ. ಶೈಲಿ ಹಂಗೆ ಸ್ವಲ್ಪ ಪೂಸಿ ಹೊಡೆದು ಮಲಗಿಸಿದಾಳೆ ನೋಡಿ. ಅದು ಇದು ಅಂದ್ಕೊಂಡು ಕತೆ ಹೇಳ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ಕೂತಿದ್ದಾಳೆ. ಅವನು ಅದು ಇದು ಅಂತ ಕೇಳ್ತಾಯಿದ್ದೀನಿ ಅವ್ರ ಅಮ್ಮನ. ಪಪ್ಪಲ್ಲಿ ಏನು ಮಾಡುತ್ತೆ, ಡ್ಯೂಟಿ ಮಾಡುತ್ತಾ, ಏನು ಮಾಡುತ್ತೆ ಅಂದ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಆಯಿತು ಅಂದರೆ ನಾವೊಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದನ್ನು ಮಾಡೋಕ್ಕೆ ಸರಿ ಆಗುತ್ತೆ. ಅವ್ನು ಮಲಗಿಬಿಟ್ರೆ ಸರಿ, ಇಲ್ಲಾಂದ್ರೆ ಎಷ್ಟು ಕಾಟ ಕೊಡ್ತಾನೆ ಗೊತ್ತಾ ಅವನು. ನಾವೇನಾದರೂ ವೀಡಿಯೋ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದರೆ ಮಧ್ಯದಲ್ಲೇ ಓಡಾಡೋದು, ಮತ್ತು ನಾವೇನಾದ್ರು ಹೇಳ್ತೀರ ಅದೇ ಡೈಲಾಗ್ ಅವನು ಹೇಳೋದು, ಹಿಂಗೆಲ್ಲ ಮಾಡ್ತಾಯಿರ್ತಾನೆ. ಹುಟ್ಟು ತರಲೆ ಅಂದರೆ ತರಲೇನೆ ಅವನು, ಏನೂ ಮಾಡೋಂಗಿಲ್ಲ. ಮಕ್ಕಳಲ್ವಾ, ಅವ್ರು ಹೇಳ್ದಂಗೆ ನಾವು ಮಾಡಬೇಕಾಗತ್ತೆ ಸ್ವಲ್ಪ. ಇಲ್ಲಾಂದರೆ ಗೊತ್ತಲ್ಲ, ಮಕ್ಕಳನ್ನ ಬಿಟ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಸಮಾಧಾನ ಪಡಿಸಿ ಖುಷಿಪಡಿಸಿ ಕೂರಿಸ್ಬಿಟ್ಟು ಆಮೇಲೆ ನಮ್ಮದು ಏನಿದೆ ಅದನ್ನು ಮಾಡಬೇಕು. ಮೊದಲೇ ಬೆಳಗ್ಗೆನೇ ಅಂದಿದ್ದಾನೆ, ನೀನು ಸ್ನಾನ ಮಾಡ್ಕೊಂಡಿಲ್ಲಮ್ಮ ಹೋಗ್ತೀಯಾ, ಪಪ್ಪನಾದರೂ ಬಿಟ್ಬಿಟ್ಟು ಡ್ಯೂಟಿಗೆ ಹೊರಟೋಗಿದ್ದಾರೆ, ನೀನು ನಾನು ಬಿಟ್ಬಿಟ್ಟು ಎಲ್ಲೂ ಹೋಗ್ಬಿಡಮ್ಮ, ನಾನು ನೀನಾದರೂ ನೋಡ್ಕೋ ಅಮ್ಮ ಅಂತ ಅಂದಿದ್ದಾನೆ. ಅದೇ ಅವ್ನು ಹೇಳೋ ಮಾತು ಇದೆಯಲ್ಲ, ಎಷ್ಟು ಒಂಥರ ಅನ್ನಿಸ್ತದಲ್ವಾ. ಕಂಟೆಂಟ್ ವಿಡಿಯೋ ಎಲ್ಲಿಂದ ಮಾಡೋದು? ನಿನ್ನ ಇದ್ರಲ್ಲ ಹಳೆ ಮಿಕ್ಸಿ. ಕರೆಕ್ಟು, ಇದೇ ಹಳೆ ಮಿಕ್ಸಿ ನೋಡಿ, ಇದೇ ಹಳೆ ಮಿಕ್ಸಿ ರಿಪೇರಿ ಮಾಡಿಸಿ ಸುಸ್ತಾಗಿ ಹೊಸ ಮಿಕ್ಸಿ ತಂದಿದ್ದಾಳೆ ನನ್ನ ಮಗಳು. ವಾವ್, ಹೀರೋಯಿನ್ ಥರ ಕಾಣ್ತಿದೆ ಕಣೆ ಈ ಡ್ರೆಸ್ಸಲ್ಲಿ. ಸಖತ್ತಾಗಿದೆಯಾ? ಸೂಪರ್. ನನ್ನ ಮಗಳದು ನನಗಿಂತ ನಿನಗೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ನಾನು ಒಂದೆರಡು ಸರಿ ಹಾಕೊಂಡು ನಿನಗೆ ಕೊಟ್ಬಿಟ್ಟಿದ್ದು. ಅದು ಕಾಸ್ಟ್ಲಿ ಡ್ರೆಸ್ಸು, ಅದು ಮಧ್ಯೆ ಹೊಟ್ಟೆ ಹತ್ರ ಪಟ್ಟಿದೆಯಲ್ಲ, ಅದು ಇಷ್ಟ ಆಗಿರಲಿಲ್ಲ. ಅದು ನಿನಗೆ ಸರಿ ಆಗುತ್ತೆ ಬಿಡು, ಹೀರೋಯಿನ್ ಥರ ಕಾಣ್ತಿದ್ಯಾ? ಓಕೆ. ತಗೊಳಗು. ಬೇಡ, ಅಷ್ಟೇ ಸಾಕ್ಬಿಟ್ಟ. ನೀನು ಮತ್ತೆ ಮಿಕ್ಸಿ ತೊಗೊಂಡು ಬರ್ತೀಯ, ಅದನ್ನು ತೋರಿಸೋಣ. ಸುಮ್ಮನೆ ಏನಕ್ಕೆ ಅಲ್ಲಿಂದ ಬೇಡ ಜಿಮ್ಮ. ಏನವ ಟಿಶ್ಯೂ ಹಾಕ್ಸ್ಕೊ. ಆ ಬಟ್ಟೆಗೆಲ್ಲ ಮಾಡ್ಕೊಬಾರ್ದು, ನೀಟಾಗಿ ತಿನ್ಬೇಕು ಕ್ಲೀನಾಗಿ. ಮಾವನಣ್ಣು ಪ್ಯಾನ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಸೋಪ್ ಹಾಕಿ ತೊಳೆದು, ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಆಮೇಲಿಂದ ಅಡುಗೆ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು. ಈ ಥರದೊಂದು ಪ್ಯಾನ್ ಮನೇಲಿದ್ದರೆ ಎಲ್ಲಕ್ಕೂ ಯೂಸ್ ಆಗುತ್ತೆ, ಪಾತ್ರೆಗಳು ಕಡಿಮೆ ಆಗುತ್ತೆ. ಇದರಲ್ಲಿ ವಡೆನೂ ಮಾಡ್ಕೋಬೋದು, ಬೋಂಡನೂ ಮಾಡ್ಕೋಬೋದು, ಹಾಗೆಯೇ ಅಡುಗೆನೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಬೆಳಗ್ಬಿಡೋಣ. ಇಲ್ಲ ಇದಕ್ಕೆ ನೀರೆಲ್ಲ ಹಾಕಿ ಕುದಿಸೋಂಗಿಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಒಂದು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಡ್ಬೇಕು. ಅಂದರೆ ಅದು ಒಗ್ಗರಣೆ ಮಾಡಿದ್ರೆ ಈಚೆಗೆ ಹಾಕಬೇಕು. ಅವಾಗ ಇದಕ್ಕೆಲ್ಲ ಎಣ್ಣೆ ಆಗುತ್ತಲ್ವ, ಹಾಗಾಗಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನೋಡಿ, ಇದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಾಗೆ ಯೂಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ತುಂಬ ದೊಡ್ಡದಿದೆ. ಇದರಲ್ಲಿ 1 kg ಅಷ್ಟು ಅವಲಕ್ಕಿನ
ಅವಲಕ್ಕಿ ಪಲಾವ್ ಏನಾದರೂ ಮಾಡ್ಬೋದು, ಮತ್ತು ಉಪ್ಪಿಟ್ಟು ಮಾಡ್ಕೋಬೋದು, ಚಿತ್ರಾನ್ನ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು. ಅಂದರೆ ದೊಡ್ಡದಿದೆ ಇದು. ಸ್ವಲ್ಪ ಸಾಕು ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ವಾಶ್ ಮಾಡಿದ್ದೀನಿ ಸರ್. ಸ್ವಲ್ಪ ಈ ಥರ ಅಂದರೆ ಎಲ್ಲ ಈ ರೀತಿ ಎಲ್ಲ ಇಲ್ಲೆಲ್ಲ ಆಗೋ ರೀತಿ ಇರು ಕೋಶ್. ಏನು ಮಾಡ್ತೀಯ ನೀನು? ಮತ್ತು ಗಟ್ಟಿ ಕೂಡ ಇದೆ ನೋಡಿ ಈ ರೀತಿ. ನೀನು ಮಾಡಬಾರ್ದು ಅದನ್ನು, ಅಮ್ಮಮ್ಮ ಹೊಸದಲ್ವಾ, ಅದಕ್ಕೆ ಅದನ್ನ ಪಳಗಿಸ್ಬೇಕು ತವನ. ಸ್ವಲ್ಪ ಈ ಕಡೆ ಬಾಬುಜಿ ಅಲ್ಲ, ಕುಕ್ಕರ್ಗೆ ಅದು ನೀರು ಹಾಕಮ್ಮ ಸ್ವಲ್ಪ. ಈ ಥರ ಫುಲ್ ಅದು ಅಂದರೆ ಕಲರ್ ಟರ್ನ್ ಆಗೋರ್ಗು ಸ್ವಲ್ಪ ಫ್ರೈ ಮಾಡಿದ್ರೆ ಒಳ್ಳೆಯದು. ಗುಡು ಬಜ್ಜಿ ನಡಿ, ಹಿಂದೆ ನಡಿ. ಖುಷ್ ನಡಿ. ನೀನೇನು ಮಾಡ್ತೀಯ ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡೆ. ಇವಾಗ ತಗೊಂಡು ವಾಶ್ ಮಾಡಿಬಿಡ್ತೀನಿ ಇದನ್ನು ನಾನು. ಇದನ್ನ ಇವಾಗಲೇ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಯಾಕೆ ಕಾದಿರೋದ್ರಲ್ಲಿ ನೀರೆಲ್ಲ ಹಾಕಬೇಡಿ. ಸ್ವಲ್ಪ ಹೊತ್ತು ತೆಗೆದು ಬಿಟ್ಬಿಟ್ಟು ಆ ನಂತರ ಸ್ವಲ್ಪ ಸೋಪ್ ಹಾಕಿ ತೊಳೆದಿಟ್ಕೊಂಡ್ರೆ ಆಯಿತು. ಕುಕ್ಕರ್ಗೂ ಅಷ್ಟೇ ನೀರು ತುಂಬಿಸ್ಬಿಟ್ಟು ಚೆನ್ನಾಗಿ ಒಂದು ಕುದಿಸ್ಕೊಂಡು ಆಮೇಲೆ ನಾವು ರೈಸ್ಗೆ ಏನು ಬೇಕಾದ್ರೂ ಮಾಡ್ಕೊಬೋದು. ಅಡಿ ಕುಕ್ಕರಲ್ಲಿ ಕೂಡ ಈ ಥರ ನೀರು ತುಂಬಿಸಿಟ್ಟಿದ್ದೀನಿ. ಇದು ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ತೀನಿ. ಇಷ್ಟೇ. ಮನೆಗೆ ಸ್ವಲ್ಪ ಸಾಮಾನು ತರಬೇಕು, ಹಾಗಾಗಿ ನಾನು ಸೈಲಿ ಹೊರಗಡೆ ಹೋಗ್ತಾಯಿದ್ದೀವಿ. ಬ್ಯಾಗ್ ತಗೋಣ. ಬಿಟ್ಟ ಬ್ಯಾಗ್ ತಗೋಬಾರ್ದಾ? ಯಾಕೆ? ಗ್ರಾಸರಿ ಹಾಕೊಳಕ್ಕೆ. ಹಿಡ್ಕೊಂಡು ಹೊಡಿತ ಬಾರೇನೆ. ಬಾಬುಜಿ ನೀನು ಈ ಸೈಡು. ಹೌದು, ತುಂಬ ದೊಡ್ಡವನಾಗ್ಬಿಟ್ಟಿದ್ಯಾ. ಖುಷ್ ಇಲ್ಲೂ ಹೋಲ್ಸೇಲ್ ಅಂಗಡಿನೇ ಇದೆ, ನಾವೇನು ದೂರ ಏನಿಲ್ಲ, ಇಲ್ಲೇ ಪಕ್ಕದಲ್ಲೇ ಇರೋ ಜಾಗನೇ ತಗೊಳ್ಳೋದು. ಈ ಉಪ್ಪು ನೋಡಿ, ಅಂದರೆ ಒಳ್ಳೇದು ಅಂತ ಹೇಳ್ತಾರೆ. 1 kg ಉಪ್ಪಿಗೆ 150 ರೂಪಾಯಿ ಅಂತ, ತುಂಬಾ ಜಾಸ್ತಿ ಐತಿ. ಏನಿನ್ನೊಂದು ವೆಯ್ಟ್ ಮಾಡೋದು, ತಿನ್ನು ಬಾಯಲ್ಲಿರೋದನ್ನ ಹಂಗೆ ಮುಗಿತಾ? ಇನ್ನೇನು ಬೇಕು? ಅದೇ 50 ರೂಪಾಯಿಗೆ ಇರ್ಬೋದು ಬಿಡ. ಏಲಕ್ಕಿ ನಾನು ಹೋದ್ಸರಿ 100 ರೂಪಾಯಿ ತಂದಿದ್ದು, ಮೇಲೆ ಒಂದು ಬಾಕ್ಸಲ್ಲಿ ಹಾಕಿದೆ. ಇಲ್ಲಮ್ಮ, ಖಾಲಿ ಮಾಡಿಬಿಟ್ಟ. ಏನಮ್ಮ? ಏನೇ ಸ್ವಲ್ಪ ಸೊಪ್ಪು ತರಕಾರಿ ಬೇಕಿತ್ತು, ಅದನ್ನು ಕೂಡ ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಅದನ್ನು ಕೂಡ ತಗೊಂಡ್ವಿ ಅಲ್ಲೇ. ಕೊತ್ತಂಬರಿ ಸೊಪ್ಪು 20 ರೂಪಾಯಿ. ನಮಗೇನಿಲ್ಲ, ಇದರಲ್ಲಿ ಫ್ರೂಟ್ಸ್ ಕೂಡ ಸಿಗುತ್ತೆ, ಬೇಕಂದರೆ ಇಲ್ಲೇ ತಗೊಬೋದು. ಅಂದರೆ ಆಗಲೇ ಕೊತ್ತಂಬರಿ ಹೆಂಗಪ್ಪ? ಆಲ್ರೆಡಿ 80. 20 ರೂಪಾಯಿ ಕೊತ್ತಂಬರಿ ಸೊಪ್ಪು. ಟೈಮಲ್ಲಿ 2 ರೂಪಾಯಿ ಇರಲ್ಲ ಒಂದು ಕಂತೆ. ಕೊಟ್ಬಿಡಮ್ಮ ಅಮ್ಮನಿಗೆ ಬ್ಯಾಗ್ ಕೊಟ್ಬಿಡು. ಹುಷಾರಾಗೈತಿ ಇಡಮ್ಮ ಬ್ಯಾಗು. ತರಕಾರಿ ದುಡ್ಡು ಕೊಟ್ಟಿದ್ದೆ, ನೀನು ಕೊಟ್ಬಿಡ. ಏನು
ನೀರು ಕುಡಿ. ಸೈಡಿಗೆ ಬಾ, ಯಾವಾಗಲೂ ನಿಂತ್ಕೋಬೇಡ. ಸೈಡ್ಗೆ ಹೋಗಿ ಖುಷ್. ಕುಡಿದ್ಬಿಟ್ಟು ಅಲ್ಲಿ ಇಡು ನನ್ನ ಬೈಕ್ ಮೇಲೆ. ಹಾಂ, ಇವಾಗ ಅದೇನೇನು ಯಾವ್ಯಾವ ಗ್ಯಾನ್ದಲ್ಲಿ ಬರ್ತಾರೋ ಏನು ಬರ್ತಾರೋ ಆ ಮೊಬೈಲ್ ಕಿವಿಗೆ ಇಟ್ಕೊಂಡೇ ಗಾಡಿ ಓಡಿಸ್ಕೊ ಬರೋದು. ಅವ್ರು ನೋಡಿ ನೋಡಿ ನನಗೆ ಒಂಥರ ಅನಿಸ್ಬಿಡುತ್ತೆ. ಹಿಡ್ಕೊಂಡವ್ರಿಗೆ ಚೆನ್ನಾಗಿ ಹೊಡೆದ್ಬಿಡ್ಬೇಕು ಅನಿಸ್ತದೆ. ಇವತ್ತು ಅಲ್ಲಿ ಬರ್ತಾಯಿದ್ದೀವಿ, ಅವ್ನಿಗೆ ಗಾಡೀಲಿ ಬರ್ತಿರೋದೇ ಜ್ಞಾನ ಇಲ್ಲ. ಫೋನ್ ಕಿವಿಗೆ ಇಟ್ಕೊಂಡು ಹಿಂಗೆ ಮಾತಾಡ್ಕೊಂಡು ಅದು ಜಗಳನೂ ಮಾಡ್ಕೊಬಾರ್ದು ಫೋನಲ್ಲೇ. ಹ್ಞೂ, ಫೋನಲ್ಲಿ ಮಾತಾಡ್ಕೊಂಡು ಜಗಳನೂ ಮಾಡ್ಕೊಬತ್ತಿದ್ನಲ್ಲ ಒಬ್ಬ ಮಧ್ಯಾಹ್ನ ನಾವು ಬರಾಗ ಕೂಗಾಡ್ಕೊಂಡು. ಮನೆಗೆ ಏನು ಸಾಮಾನು ಬೇಕೋ ಅದೆಲ್ಲ ತಗೊಂಡು ಬಂದ್ವಿ. ಇವಾಗ ಅದೆಲ್ಲ ಸ್ವಲ್ಪ ಜೋಡಿಸ್ಬೇಕು. ಜಾಸ್ತಿ ಇಲ್ಲಿರೋದು ಉಪ್ಪೇ ಜಾಸ್ತಿ ಇದೆ. ಮತ್ತು ಸಾವಿಗೆ ಕೂಡ ತಗೊಂಡು ಬಂದೆ. ಚೆನ್ನಾಗಿರುತ್ತೆ ಅದು ಮಾಡಿದ್ರೆ, ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ. ಮತ್ತು ಚಿರೋಟಿ ರವೆ, ಮೈದಾ ಎಲ್ಲ ತೊಗೊಂಡು ಬಂದೆ. ಅಂದರೆ ಸ್ವಲ್ಪ ಮೈದಾ ಚಿರೋಟಿ ರವೆ ಜೊತೆ ಹಾಕ್ಬಿಟ್ಟು ಮಾಡ್ತು ಅಂದರೆ ರೊಟ್ಟಿ ಚೆನ್ನಾಗಿರುತ್ತೆ. ಹಾಗಾಗಿ ಅಯ್ಯಪ್ಪ, ಸೊಪ್ಪಂತೂ ಕೇಳಾಗೆ ಇಲ್ಲ. ಕೊತ್ತಂಬರಿ ಸೊಪ್ಪಂತೂ ಪುಟ್ಟ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡೇ. ಇದೆಲ್ಲ ಕೊಡು, ಜೋಡಿಸ್ಕೊಟ್ಬಿಡ್ತೀನಿ. ಇದಿಷ್ಟಕ್ಕೆ ಆಯಿತು. ಬರೀ ಇಷ್ಟು ಸಾಮಾನಿಗೆ 2,000 ತರಕಾರಿ ಈರುಳ್ಳಿ ಬಿಟ್ಟು. ಇದೆಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕೊಂಡು ಮೆಣಸು ನಾನು ತರಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ತಂದುಬಿಡ್ತೀನಿ. ಕಾಳು ಮೆಣಸು 1 kg, ಎಣ್ಣೆ ಮಾತ್ರ 5 ಲೀಟ್ರ್ ತೊಗೊಂಡೆ. ಕೊಡು, ಹಾಕೊಡು. ಇದೆಲ್ಲ ಬಾಕ್ಸಲ್ಲಿ ಹಾಕ್ಬಿಡು. ಏಲಕ್ಕಿ ಕಾಯಿ ಮತ್ತು ಇದು ಮರಟಿ ಮಗ್ಗು, ಅನನೀಸು. ಸರಿ, ಕಾಲ್ ಮಾಡೋರು. 4 ರೌಂಡ್ಸ್ ಆಯಿತು. ಒಳ್ಳೆ ಹುಡುಗ ಅದು, ಎಲ್ಲ ಕೇಳ್ತಾ ಇದ್ರು. ಯಾಕೆ ಕೋಲ್ಡ್ ಆಗ್ಬಿಟ್ಟಿದ್ಯಾ? ಕೋಲ್ಡಪ್ಪ, ಫುಲ್ ಮಳೆ. ಏಯ್ ಬಿಡು ಬಿಜಿ, ಮಿಕ್ಸಿ ಏನು ಮಾಡ್ಬಿಡ ನೋಡಿ. ಅಲ್ಲಿ ಪಪ್ಪ ಮಾತಾಡ್ತಾ ನೋಡಲ್ಲಿ ಫೋನಲ್ಲಿ. ಪಪ್ಪ ಡ್ಯೂಟಿಲಿದ್ದಾರೆ ನೋಡಲ್ಲಿ. ಖುಷ್, ಅಲ್ಲಿ ಪಪ್ಪ ಮಾತಾಡ್ತಾ ನೋಡಲ್ಲಿ. ಓ ಆಯ್ ಪಪ್ಪ ನಮಸ್ತೆ ಅಂತ ಇದ್ದಾನೆ. ಹ್ಞೂ, ಏನಾದರೂ ಒಂದು ಅನ್ಲಿ ಬಿಡು. 2 ನಿಂತಿದ್ದಾನೆ ಹೆಸರು. ಖುಷ್ಗೌಡ, ಬುಜ್ಜಿ 2. ಅಲ್ಲೇ ಮುಳುಗಿ ಮೇಲೆ ಚೀಲ ಬಿಚ್ಬಿಡಿ. ಹಸಿಟ್ಕೊಂಡ ಬಿಡು ರಾಗಿ ಹಿಟ್ಟು. ಇವಾಗ ಬುಜ್ಜಿ ಅಂತೀಯ, ಖುಷ್ಗೌಡ ಅಂತೀಯ ಅಂತಾನೆ. ಅವನಿಗೆ ಬುಜ್ಜಿ ಅನ್ಸ್ಕೊಳ್ಳೋದೇ ಇಷ್ಟ, ಅದಕ್ಕೆ ಬಿಡಪ್ಪ ರಾಗಿ ಇಟ್ಕೊಣ. ಆರ್ಬೇಕು ಬಿಡು, ಬಿಸಿ ಇರುತ್ತೆ. ಬಿಡು ಖುಷ್ ಬಿಡು, ಸುಡುತ್ತೆ, ಮುಟ್ಬಾರ್ದು. ಎತ್ತು ಕೈ ತೆಗಿ ಅಂದರೆ ತೆಗಿಬೇಕು. ನಾವು ಬಾಕ್ಸಲ್ಲ ಯಾವಾಗಲೂ ಮೇಲ್ ಮಾಡಿಸ್ಕೊಬರಲ್ಲ. ಈ ಥರ ಚೀಲನೇ ಹಾಕ್ಬಿಟ್ಟು ಮೇಲ್ ಮಾಡಿಸಿ ತರಿಸ್ತೀವಿ ಪೌಡ್ರ್ ಮಾಡಿ. ಸ್ವಲ್ಪ ಈ ಥರ ತೆಗೆದು ಬಿಟ್ಬಿಟ್ರೆ ತಣ್ಣಗಾಗುತ್ತೆ. ಬೆಳಗ್ಗೆ ಜರಡಿ ಹಿಡಿದು ಇಟ್ಕೋಬೋದು, ಬಾಕ್ಸಿಗೆ ತುಂಬ್ಕೋಬೋದು. ಬುಜ್ಜಿ, ನೀನೇನಕ್ಕೆ ಇದು ಮಾಡ್ತಿದ್ದೀಯಾ? ಕಾಲ್ ಕಟ್ಟಾಯ್ತವ ಇದರಲ್ಲ. ಹಾಕ್ಬಿಡಿ ಈರುಳ್ಳಿನೂ ಜೊತೆ ಸಿಡಿದು ಬಿಟ್ಟದ ಆಮೇಲೆ. ಒಂಥರ ಕೂಲಾಗಿರುತ್ತೆ ಅದು. ಅದು ಯಾವಾಗಲೂ ಇದಾಗಲ್ಲಮ್ಮ, ಚೆನ್ನಾಗಿರುತ್ತೆ. ನೀನೇ ವಾಶ್ ಮಾಡಿನಿ ಅಂದಲ್ಲ. ಅಗಲವಾಗಿದೆ ಅಲ್ವಾ? ಈ ಸೈಡ್ಗೆ ಇಟ್ಕೊಬಿಡು. ಹೊಟ್ಟೆ ಚೆನ್ನಾಗಿ ಹಸ್ಬಿಡಿದೆ ಖುಷಿಗೆ ಇವತ್ತು. ಹಸಿಲಿ. ಹಾಂ, ವಾವ್, ಏನೋ ನಿಮ್ದು ರೋಡಿದಮ್ಮ. ನೀರು ಬೇಕಾ? ಅಲ್ಲಿ ನಿಮ್ಮ ಬಾಟಲ್ ತಗೋಬೇಕು, ವಾಶ್ ಮಾಡ್ಕೊಂಡ್ಬಿಟ್ಟಿಲ್ಲ. ಇವತ್ತು ಮುದ್ದೆ ಮಾಡಿಲ್ಲ. ಇವತ್ತು ನಮ್ಮನೆ ಬೇಡ ಅನಿಸ್ತು. ಯಾಕಂದರೆ ಪಲ್ಯ ಎಲ್ಲ ಇರಬೇಕಾದ್ರೆ ಮುದ್ದೆ ತಿನ್ನೋಕ್ಕಾಗಲ್ಲ.
ಮತ್ತು ಮೊದಲೇ ಉಪ್ಪು ಸಾಂಬಾರು ಅಂದರೆ ರೈಸ್ ತಿನ್ನೋಕ್ಕೆ ತುಂಬ ಇಷ್ಟ ನನಗೆ. ಹಂಗಾಗಿ ಮುದ್ದೆ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಪಲ್ಯನೂ ತಿಂತೀವಲ್ವ, ಹಾಗೆಲ್ಲ ತಿನ್ನೋಕ್ಕಾಗಲ್ಲ ನೈಟ್ ಟೈಮು. ಅದಕ್ಕೆ ಸಾಂಬಾರು, ಪಲ್ಯ, ರೈಸ್. ಪ್ಯೂರ್ ವೆಜ್ ಹೌದು. ಆಫ್ಟರ್ ಅ ಲಾಂಗ್ ಟೈಮ್.